ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಿನ್ನೆ ನಡೆದಿರತಕ್ಕಂತ ಸಿಟಿ ರವಿ ಅವರ ಮೇಲೆ ಹಲ್ಲೆ ಖಂಡಿಸಿ ಬೀದರ್ ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾ ಮತ್ತು ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕೂಗಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಬಿಜೆಪಿ ಮುಖಂಡರು ಹಾಗೂ ಅನೇಕ ಜನ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಟಿ ರವಿ ಅವರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಅವರು ಮಾತಾಡಿರುವಂತಹ ವಿಡಿಯೋವನ್ನು ಕಟ್ ಪೇಸ್ಟ್ ಮಾಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್. ಇವತ್ತು ಆ ಸರಿ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು, ಲೋಕಸಭೆ ಹಿರಿಯ ಸದಸ್ಯರು, ಬಹಳ ಪ್ರಖ್ಯಾತರಾಗಿದ್ದಂಥವ್ರು, ಅವ್ರು ಸೈಕಲ್ ಮೇಲೆ ಲೋಕಸಭೆಗೆ ಬಂದಂಥವ್ರು, ಪ್ರತಾಪ್ ಸಿಂಗ್ ಸಾರಂಗಿ ಅವರು ಅಂತ ST ಸಮುದಾಯಕ್ಕೆ ಸೇರಿದಂಥ ಪ್ರತಾಪ್ ಸಿಂಗ್ ಸಾರಂಗಿ ಅವರ ಮೇಲೆ ಇನ್ನೊಬ್ಬ ಸಂಸದರನ್ನು ನೂಕಿ ಇವತ್ತು ಅವರು ICUನಲ್ಲಿ ದೆಹಲಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಗುಂಡಾ ಪ್ರವೃತ್ತಿ ಕಾಂಗ್ರೆಸ್ನ ರಕ್ತದಲ್ಲಿ ಮುಂಚೆಯಿಂದನೇ ಬಂದುಬಿಟ್ಟಿದೆ. ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಮಾತನಾಡ್ತಾ ಇದ್ದಾಗ ಸಂವಿಧಾನವನ್ನು ಯಾವ ರೀತಿ ಕಾಂಗ್ರೆಸ್ನವರು ದುರುಪಯೋಗ ಪಡಿಸಿಕೊಂಡ್ರು, ಅಂಬೇಡ್ಕರ್ ಅನ್ನು ಯಾವ ರೀತಿ ಅವರು ಅವಮಾನ ಮಾಡಿದ್ರು ಅನ್ನೋ ವಿಷಯವನ್ನು ತಿಳಿಸಿದ ನಂತರ ಇವತ್ತು ಕಾಂಗ್ರೆಸ್ ಏನು ಮಾಡಬೇಕು ಅಂತ ತೋರಿಸಿದಂತಾಗಿ ಇವತ್ತು ತುರ್ತು ಪರಿಸ್ಥಿತಿಯನ್ನು ಹೇರಬೇಕು ಅನ್ನುವಂಥ ಒಂದು ಇದಕ್ಕೆ ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಅದೇ ವಿಷಯವನ್ನು ಇಟ್ಕೊಂಡು ಸದನದ ಒಳಗಡೆ ಹೋರಾಟ ನಡೀತಾ ಇರುವಂಥ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿಯಾದಾಗ ಕಾಂಗ್ರೆಸ್ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂದರೆ, CT ರವಿ ಅವರನ್ನು ನೀನು ಕೊಲೆಗಡಕ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾಗ, ಇಲ್ಲ ನಾನು ಅವ್ರು ಹೇಳಿದ್ದು ನೀವು ಫ್ರಸ್ಟ್ರೇಟ್ ಆಗಿ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ ನನಗೆ ಪ್ರಾಸ್ಟಿಟ್ಯೂಟ್ ಅಂದಿದ್ದೀರಿ ಅಂತೇಳಿ ನೇರವಾಗಿ ಒಬ್ಬ ಮಹಿಳೆ ಹೇಳ್ತಾಳೆ. ಅಂದರೆ ಇದು ಇಡೀ ಮಹಿಳಾ ಕುಲಕ್ಕೆ ಆಗುವಂಥ ಒಂದು ಅವಮಾನ ಇದೆ. ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಮುಂಜಾನೆ ಆ ಸದನದ ಸ್ಪೀಕರ್ ಬಸವರಾಜ್ ಹೊರಟ್ಟಿಯವರು, ಅಪ್ಪರ್ ಹೌಸ್ನ ಸ್ಪೀಕರ್ ಬಸವರಾಜ್ ಹೊರಟ್ಟಿಯವರು ಮಾಧ್ಯಮಗಳಿಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಎಲ್ಲಿಯೂ ಕೂಡ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಒಂದು ವರ್ಡ್ ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಸದನದ ಒಳಗಡೆ ಇಂಚಿಂಚು ಜಾಗ ಕೂಡ ಆಡಿಯೋ ಮತ್ತು ವಿಡಿಯೋಗಳ ರೆಕಾರ್ಡ್ನಲ್ಲಿ CCTV ಸರ್ವಿಲೆನ್ಸ್ ಕ್ಯಾಮ್ರಾದಲ್ಲಿ ಕವರ್ ಆಗುತ್ತೆ. ಇವತ್ತು ಆ ಸ್ಪೀಕರ್ ತನಿಖೆ ಮಾಡಿಸಿ ಹೇಳಿದ್ದಾರೆ, ಎಲ್ಲಿಯೂ ಕೂಡ ವರ್ಡ್ ಬಂದಿಲ್ಲ. ಕೇವಲ 5 ಜನ ಸಾಕ್ಷಿ ಹೇಳ್ತಾ ಇದ್ದಾರೆ. ಅವರು ಡಾಕ್ಟರ್ ಯತೀಂದ್ರ, ಉಮಾಶ್ರೀ ಅವರು, ಇವರೆಲ್ಲ ಸಾಕ್ಷಿ ಹೇಳ್ತಾ ಇದ್ದಾರೆ. ಅದ್ರದ್ದು ಎಲ್ಲಿಯೂ ರೆಕಾರ್ಡ್ ಆಗಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಸ್ಪೀಕರ್ ಒಪ್ಕೊಂಡಿದ್ದಾರೆ. ಆದರೂ ಕೂಡ ಸದನ ಮುಗಿದ ತಕ್ಷಣ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮದೇ ಆದಂಥ ಒಂದು ಕೋಟೆ ಮಾಡ್ಕೊಂಡಿದ್ದಾರೆ. ಈ ಗುಂಡಾಗಳನ್ನು ವಿಧಾನಸಭೆಯಲ್ಲಿ ಬಿಟ್ಕೊಳ್ಳೋದು ಕಾಂಗ್ರೆಸ್ ಯಾವತ್ತೂ ಅವ್ರಿಗೊಂದು ಆದತ್ತಿದೆ. ಅದು ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಗುಂಡಾಗಳು ವಿಧಾನಸಭೆಯಲ್ಲಿ ಬೆಂಗಳೂರಿನಲ್ಲಿ ಒಳಗಡೆ ಹೋಗಿ ವಿಧಾನಸಭೆಯಲ್ಲಿ ಅದನ್ನು ಘೋಷಣೆಯನ್ನು ಮಾಡಿದರು. ಅವತ್ತು ಕಾಂಗ್ರೆಸ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲಿನ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದರು. ಆದರೆ ಅದನ್ನು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು. ಅದನ್ನು ಲ್ಯಾಬಲ್ಲಿ FSL ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿತು. ಆಮೇಲೆ ಒಬ್ಬೊಬ್ಬರಿಗೆ ಯಾರಿಗೂ ಅರೆಸ್ಟ್ ಮಾಡಿದ್ರು. ಇವತ್ತು ಬೆಳಗಾವಿನಲ್ಲಿ ಯಾರಿಗೂ ಶ್ರೀಸಾಮಾನ್ಯರಿಗೆ ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ. ಯಾರು ನಮಗೆ ರಿಸರ್ವೇಷನ್ ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ, ಪಂಚನ್ ಶಾಲೆಗಳು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ಅವ್ರಿಗೆ ಆ ವಿಧಾನಸೌಧ ಸಮೀಪ ಬರ್ಬಿಡಲ್ಲ. ಆದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಗುಂಡಾಗಳು ಒಳಗಡೆ ಉಳಿದು ಆ ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಮಂತ್ರಿಗಳು, ಹಿಂದೂ ಹೋರಾಟಗಾರ, ದತ್ತಮಾಲೆಯಿಂದ ಇಡೀ ರಾಜ್ಯಾದ್ಯಂತ ಖ್ಯಾತಿಯಾಗಿರುವಂಥ ಒಂದು CT ರವಿಯವರ ಮೇಲೆ ಆ ಮಾರ್ಷಲ್ಗಳ ಎದುರುಗಡೆ ಹಲ್ಲೆ ಮಾಡಿರೋದು ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ. ಇಂಥ ಗುಂಡಾ ಪ್ರವೃತ್ತಿಯ ಕಾಂಗ್ರೆಸ್ನವರು ಪೊಲೀಸರ ದುರುಪಯೋಗವನ್ನು ಪಡಿಸ್ಕೊಂಡು ಕೇಸ್ ಮಾಡಬೇಕಾಗಿದ್ರೆ ಅಲ್ಲೇ ಮಾಡ್ಬೋದಿತ್ತು. ಎಲ್ಲ ವಿಧಾನಸಭೆಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಬೆಂಗಳೂರು ವಿಧಾನಸಭೆಯಲ್ಲೂ ಕೂಡ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆದರೆ ಅಲ್ಲಿಂದ ದೂರ ಖಾನಾಪುರಕ್ಕೆ ಹೋಗ್ತಾರೆ, ಅಲ್ಲೂ ಒಯ್ದು ಕೇಸ್ ಮಾಡಲ್ಲ. ನಾವು ಎದಕ್ಕಾಗಿ ತಂದಿದ್ದೀವಿ ಅಂತ ಹೇಳಲ್ಲ. ಸ್ವತಃ CT ರವಿ ಅವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇವತ್ತು ಭಾರತೀಯ ದಂಡ ಸಂಹಿತೆ ಪ್ರಕಾರ ನಾವು ಯಾರಿಗೆ ಅರೆಸ್ಟ್ ಮಾಡಬೇಕಾದ್ರೆ, ಕೇಸ್ ಮಾಡಬೇಕಾದ್ರೆ ಎದಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕನ್ನುವಂಥ ಒಂದು ನಿಯಮ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅದೇನೋ ಯಾವುದನ್ನು ತಿಳಿಸಲ್ಲ. ವಿರೋಧ ಪಕ್ಷದ ನಾಯಕರು ಹೋಗಿದ್ದಾರೆ ಅಲ್ಲಿ. ನಮ್ಮ ಅನೇಕ MLAಗಳು, ಬಸವನಗೌಡ ಯಾತ್ನಾಳ್ ಅವರು, ಅರವಿಂದ್ ಬೆಲ್ಲದವರು, 4 ಜನ MLAಗಳು, MLCಗಳು ಅಲ್ಲೇ ಇದ್ದಾರೆ. ಅವರಿಗೆ ಪೊಲೀಸ್ ಸ್ಟೇಷನ್ ಕಟ್ಟಿ ಮೇಲೆ ಕೂಡಿಸಿದ್ದಾರೆ. ವಿರೋಧ ಪಕ್ಷ ನಾಯಕರಿಗೆ ಮುಖ್ಯಮಂತ್ರಿಗಳಿಗೆ ಇದ್ದಷ್ಟು ಒಂದು ಗೌರವ ಮತ್ತು ಹಕ್ಕು ಇರುತ್ತೆ. ಆದರೆ ಆ ವಿರೋಧ ಪಕ್ಷ ನಾಯಕರಿಗೆ ಆ ಕಟ್ಟಿ ಮೇಲೆ ಕೂಡಿಸಿ ಅಲ್ಲಿರುವಂಥ SP, ಆ ಕಮಿಷನರ್ ಎಡ ಮಾರ್ಕಿನ ಫೋನ್ನಲ್ಲಿ ಅವ್ರ ಎದುರುಗಡೆ ತಿರುಗಾಡ್ತಾ ಇದ್ದಾರೆ. ಅವ್ರಿಗೆ ಮೇಲ್ಗಡೆ ಆಕಾಗಳಿಂದ ಆದೇಶ ಬರ್ತಾ ಇದೆ ಏನು ಮಾಡಬೇಕು ಏನಿಲ್ಲ ಅಂತ. CT ರವಿಯವರ ಹಣಿಗೆ ಗಾಯ ಆಗಿದೆ, ನೆತ್ತರ ಸೋರ್ತಾ ಇದೆ, ಬಾಯಿವರೆಗೆ ನೆತ್ತರ ಬಂದಿದೆ. 11:45 ಪೊಲೀಸ್ ಗಾಡಿಯಲ್ಲಿ 12:30 ಸುಮಾರಿಗೆ ಪೊಲೀಸ್ ಗಾಡಿಯಲ್ಲಿ ಕೂಡಿಸಿ 2.5 ಗಂಟೆವರೆಗೆ ಅವ್ರಿಗೆ ಯಾವುದೇ ಟ್ರೀಟ್ಮೆಂಟ್, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಸೌಜನ್ಯತೆ
ಆ ಪೊಲೀಸರು ಇವತ್ತು ತೋರಿಸಿಲ್ಲ. ಆದರೆ ಇವ್ರು ಎಷ್ಟು ಆ ಕಾಂಗ್ರೆಸ್ನವರ ಮಾತನ್ನು ಕೇಳ್ಕೊಂಡು ಅದು ಏನಾಗ್ತದೆ ಆಗಲಿ ಅನ್ನುವಂಥ ಒಂದು ಮಟ್ಟಕ್ಕೆ ಸಿ ಟಿ ರವಿ ಅವರು ರಸ್ತೆ ಮೇಲ್ಗಡೆ ಕೂತಿ ಹೋರಾಟ ಮಾಡಿದ್ದಾರೆ. ಇವ್ರು ನನಗೆಲ್ಲೋ ಹೊಡೆದಾಕ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಇಂಥ ಪರಿಸ್ಥಿತಿ ಒಬ್ಬ ಮಾಜಿ ಮಂತ್ರಿಗೆ, ಒಬ್ಬ ರಾಷ್ಟ್ರ ನಾಯಕನಿಗೆ ಆಗುತ್ತೆ ಅಂತಂದರೆ ಇದು ಬಹಳ ದುರ್ದೈವದ ಸಂಗತಿ. ಇವತ್ತು ಕಾಂಗ್ರೆಸ್ ಈ ಸಂವಿಧಾನದ ಕೊಲೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಈ ಒಂದು ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆ ಏನು ಅಂದರೆ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆ ಅನ್ನೋದು ರಾಜ್ಯದಲ್ಲಿ ಇಲ್ಲ. ಇವತ್ತು ಯಾವ ಗುಂಡಾಗಳು ಆ ವಿಧಾನಸಭೆಯಲ್ಲಿ ಹೋಗಿ ಹಲ್ಲೆ ಮಾಡಿದ್ದಾರೋ ಅವ್ರ ಮೇಲೆ ಯಾವುದೂ ಕ್ರಮ ಇಲ್ಲ. ಆದರೆ ಸಿ ಟಿ ರವಿ ಅವರಿಗೆ ಇಡೀ ರಾತ್ರಿ ಎಲ್ಲ ಕಡೆ ಬಿಜಾಪುರವರೆಗೆ ಅಡ್ಡಾಡಿಸ್ಕೊಂಡಿದ್ದಾರೆ. ಮುಂಜಾನೆ ಒಯ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಬೇಕಾಗಿತ್ತು, ಅಷ್ಟೆಲ್ಲ ಹತ್ತಿರಲಿದೆ. ಆದರೆ ಅವ್ರಿಗೆ ವೈದ್ಯ ಯಾವುದೋ ಕಮ್ಯುನಿಟಿ ಹೆಲ್ತ್ ಸೆಂಟರಲ್ಲಿ ಚಿಕಿತ್ಸೆಯನ್ನು ಮಾಡಿಸಿದ್ದಾರೆ. ಇಷ್ಟು ನಾಚಿಕೆಗಟ್ಟಂಥ ಒಂದು ಕಾಂಗ್ರೆಸ್ ವಿರುದ್ಧ ಇವತ್ತು ನಾವು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಈ ಸರ್ಕಾರದ ಅವಧಿಯನ್ನು ಆದಷ್ಟು ಬೇಗ ಕೊನೆಗೊಳಿಸಬೇಕು, ಇದನ್ನು ವಜಾಗೊಳಿಸಬೇಕು. ಜೊತೆಯಲ್ಲಿ ಯಾರು ಆ ಒಂದು ನಮ್ಮ ನಾಯಕರ ಮೇಲೆ ವಿಧಾನಸೌಧದ ಒಳಗಡೆ ಬಂದು ಹಲ್ಲೆ ಮಾಡಿದ್ದಾರೆ ಅವರನ್ನು ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಸಿ ಟಿ ರವಿ ಅವರನ್ನು ಕೂಡಲೇ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಮತ್ತು ಅವ್ರ ಕ್ಷಮೆಯನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಯಾಚಿಸಬೇಕು ಅನ್ನೋಂತೆ ಒತ್ತಾಯ ಮಾಡ್ತಾ ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಪತ್ರವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವ್ರು ಸ್ವೀಕರಿಸಬೇಕು ಅಂತ ಅವ್ರಿಗೆ ಕೇಳ್ತೀನಿ. ಜೊತೆಯಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ಮೆಲ್ಲ ಪ್ರಮುಖರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.